ಥ್ಯಾಂಕ್ ಯು ಡಾನ್ಸರ್ಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವತ್ತು ಪ್ರೇಮಿಗಳ ದಿನಾಚರಣೆ, ಅದು ಕಂಪ್ಲೀಟ್ ಆಗಿದ್ದು ನಿಮ್ಮಿಬ್ಬರನ್ನ ನೋಡಿ ಅಲ್ವಾ? ಹಂಪಿ ಹಂಪಿ ಖುಷಿ ಆಗ್ತಿದ್ಯಾ? ಸೊ ನಮ್ಮ ಇಂಡಸ್ಟ್ರಿಯ ಡಾರ್ಲಿಂಗ್ ಕಪಲ್, ನಮ್ಮ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ಅವರು ಹಂಪಿ ಉತ್ಸವಕ್ಕೆ ಬಂದಿದ್ದಾರೆ. ನಿಮ್ಮೆಲ್ರಿಗೂ ಖುಷಿ ಆಗ್ತಿದ್ರೆ ನಿಮ್ಮ ಹಾರ್ಟ್ನ ತೋರಿಸ್ಬೇಕು. ಕಮ್ ಆನ್ ಎವ್ರಿಬಾಡಿ, ಹಾರ್ಟ್ ಪ್ಲೀಸ್. ಅದು ಅಲ್ವಾ ಪ್ರೀತಿ ಅಂದರೆ ಇವರನ್ನ ನೋಡಿ ಬರ್ದಿರಬೇಕು, ಆ ಥರ ಅನಿಸುತ್ತೆ. ಸೊ ಇವತ್ತು ಹೆಮ್ಮೆ ಆಗ್ತಿದೆ ನೀವಿಬ್ರು ಇಲ್ಲಿ ಬಂದಿರೋದು. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಹಂಪಿಗೆ ಬಂದಿರೋದು? ಎಲ್ರಿಗೂ ನಮಸ್ಕಾರ. ಹಂಪಿ 10 ವರ್ಷ ಆದಮೇಲೆ ಬರ್ತಾ ಇದೆ. 12 ವರ್ಷ ಆಗಿತ್ತು. ನಾನು 2014ರಲ್ಲಿ ಇಲ್ಲಿ ಶೂಟ್ ಮಾಡಿದ್ದೆ ಒಂದೊಂದು ಸಾಂಗ್ನ. ಆ್ಯಕ್ಚುಲಿ ಇವತ್ತು ನಮ್ಮ 5ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿದ್ವಿ ಓಕೆ, ಸುಮಾರು ಯಾವುದಾದೋ ದೇಶದೊಂದಷ್ಟು ಲಿಸ್ಟ್ಗಳು ಬಂದಿತ್ತು. ಏನೋ ಕಾರಣಾಂತರಗಳಿಂದ ಅಲ್ಲಿ ಬೇಡ ಇಲ್ಲಿ ಬೇಡ ಇಲ್ಲಿ ಬೇಡ ಅಂತೆಲ್ಲ ಆಗ್ತಿತ್ತು. ಇಮಿಡಿಯೇಟಾಗಿ ಮೊನ್ನೆ ಹಂಪಿಗೆ ಫಿಕ್ಸ್ ಆಯಿತು. ಸೊ ಇಷ್ಟು ಜನಗಳ ಜೊತೆ ಬಂದು ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಥರ ಆಯಿತು. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಇಷ್ಟೊಂದು ಕ್ರೌಡು ಅಂದರೆ ತುಂಬ, ಈಗ 15 ವರ್ಷ ಆಗಿದೆ ನಾನು ಇಂಡಸ್ಟ್ರಿಲಿ ಬಂದು, ತುಂಬ ಸ್ಟೇಜ್ಗಳಿಗೆ ಹೋಗಿದ್ದೀನಿ. ಬಟ್ ಇಷ್ಟು ಜನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಇಷ್ಟೊತ್ತಲ್ಲೂ ಈ ಎನರ್ಜಿ, ನಿಮ್ಮ ಜೋಶು, ನಿಮ್ಮ ಖುಷಿ, ನಿಮ್ಮ ಸಂಭ್ರಮ ಭಾಳ ಅದ್ಭುತವಾಗಿದೆ ನೋಡೋದಕ್ಕೆ. ನಮ್ಮನ್ನು ಅಲ್ಲಿ ಕರೆಸಿರೋದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಜಿಲ್ಲಾಡಳಿತ ಅವ್ರಿಗೂ ಮತ್ತು ರಾಜ್ ಇವೆಂಟ್ಸ್ ಅವ್ರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಿಲನ ಅಲ್ಲ, ನೀವ್ರೇನು ಕೇಳ್ಕೊಳ್ಳಿ. ಎಲ್ಲ ಒಂದ್ಸತಿ ಡಾರ್ಲಿಂಗ್ ಅಂತ ಹೇಳಿ ನೋಡೋಣ. ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್. ಅವರ ಡಾರ್ಲಿಂಗ್ ಇಲ್ಲಿದ್ದಾರೆ ಇವತ್ತು. ಅವ್ರಿಗೆ ತ್ರಿಬಲ್ ಧಮಾಕ, ಒಂದು ಹಂಪಿ ಉತ್ಸವ, ವೆಡ್ಡಿಂಗ್ ಆ್ಯನಿವರ್ಸರಿ, ವ್ಯಾಲೆಂಟೈನ್ಸ್ ಡೇ. ಸೊ ನೀವು ಮಾತಾಡೋದಕ್ಕಿಂತ ಮುಂಚೆ ನೀವು ಅವ್ರಿಗೆ ಇನ್ನೊಂದ್ಸತಿ ಪ್ರಪೋಸ್ ಮಾಡಿಬಿಡಿ, ನಾವೆಲ್ಲರೂ ನೋಡ್ತೀವಿ. ಕರೆಕ್ಟಾ? ಬೇಕಾ ಬೇಡವಾ? ಇದೇ ಫ್ಲವರು, ರೋಸ್ ಅಂತ ಅನ್ಕೊಳ್ಳಿ. ನಿಮ್ಮ ಹುಡುಗಿಗೆ ಪ್ರಪೋಸ್ ಮಾಡಬೇಕು, ನಾವೆಲ್ಲರೂ ನೋಡಬೇಕು. ಕರೆಕ್ಟಾ ಇಲ್ವಾ ಹಂಪಿ? ಆ ಸಾಂಗಲ್ಲಿ ಫುಲ್ ಅದನ್ನೇ ತಾನು ಹೇಳಿದ್ದು, ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ ಅಂತ. ಆ್ಯಂಡ್ ಮೊದಲನೇ ಸಲ ಇದುವರೆಗೆ ಮಿಲನ ನನ್ನ ಮಗಳನ್ನ ಬಿಟ್ಟು ಎಲ್ಲೂ ಬಂದಿಲ್ಲ. ಫಸ್ಟ್ ಟೈಮ್ ಇವತ್ತು ಫುಲ್ ಕಂಪ್ಲೀಟ್ಲಿ ಬಿಟ್ಬಿಟ್ಟು ಬಂದಿರೋದು. ಅಂದರೆ ಫುಲ್ ಕಂಪ್ಲೀಟ್ ಒಂದು ಡೇ ಅಥವಾ ನಾವು ನಾಳೆ ಆಗುತ್ತೆ ನಾವು ಹೊರಡೋದು ಬೆಂಗಳೂರಿಗೆ. ಸೊ ಒಂದು ಫುಲ್ ನೈಟ್ ಫಸ್ಟ್ ಟೈಮ್ ಬಿಟ್ಟು ಬರ್ತಾ ಇರೋದು. ನನಗೆ ಆಶ್ಚರ್ಯ ಆಯ್ತು, ಹೌದಾ ಬಿಡ್ತೀಯಾ ಅನ್ನೋ ಅಂದರು. ಓಕೆ. ಅರೆ ಐ ಲವ್ ಯು ಕೇಳಿಸಿಲ್ಲ, ಕೇಳಿಸ್ತಾ? ನೀವೇನಾದ್ರು ಹೇಳಿದ್ರೆ ಅವರೆಲ್ಲರೂ ಮೋಟಿವೇಟ್ ಆಗಿ ಅವ್ರ ಲವರ್ಗೆ ಐ ಲವ್ ಯು ಅಂತ ಹೇಳ್ತಾರೆ. ಹೇಳಿ ಅವ್ರಿಗೆ. ಅಲ್ಲ, ನಾನು ಹೇಳಿದ್ರೆ ಲೀಗಲ್ ಆಗಿ ಹೆಂಡತಿಗೆ ಹೇಳ್ತಾ ಇರೋದು, ಅದು ಮಜಾ ಇರಲ್ಲ ಅವ್ರಿಗೆ. ಹೇಳಿ ಹೇಳಿ ಒಂದ್ಸತಿ ಹೇಳ್ಬೇಕಾ? ಎಸ್. ಓ, ವ್ಯಾಲೆಂಟೈನ್ಸ್ ಡೇ ಬೇರೆ ಅಲ್ಲ ಇವತ್ತು, ಹೌದು, ಪ್ಲಸ್ ಆನಿವರ್ಸರಿ ಬೇರೆ. ಐ ಲವ್ ಯು. ಸೊ ಮಿಲನ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ಹಂಪಿ ವೇದಿಕೆ ನಿಮ್ಮದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿಜಯನಗರದ ಜಿಲ್ಲಾಡಳಿತ ಇಷ್ಟು ಅದ್ಭುತವಾದ ಒಂದು ಕಾರ್ಯಕ್ರಮನ ಏರ್ಪಡಿಸಿರೋದು ಇದು ಚಿಕ್ಕ ವಿಷಯನೇ ಅಲ್ಲ. ಯಾಕೆಂದರೆ ಇಷ್ಟು ಜನನ ಸೇರಿಸೋದಿರ್ಬೋದು, ಇದು ಉತ್ಸವ, ಒಂದು ವೈಭವ. ನಮಗೂ ಕೂಡ ಕಲಾವಿದರಿಗೆ ಇಷ್ಟು ಜನನ ಒಂದೇ ಸತಿ ನೋಡೋದೇ ಒಂದು ಹಬ್ಬ, ಕಣ್ಣಿಗೆ ಹಬ್ಬ. ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ನಮ್ಮ ಆ್ಯನಿವರ್ಸರಿ. ನಮ್ಮ ಆಚರಣೆನೂ ವಿಭಿನ್ನವಾಗಿರುತ್ತೆ. ಇನ್ಫ್ಯಾಕ್ಟ್ ಕಾಲ್ ಬಂದ ತಕ್ಷಣ ಹಂಪಿ ಉತ್ಸವಕ್ಕೆ ಅಂದ ತಕ್ಷಣ ವಿಭಿನ್ನವಾಗಿರುತ್ತೆ ಅನ್ನೋದು ಒಂದೇ ಒಂದು ಥಾಟು. ಆ್ಯಂಡ್ ಬಹಳ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಆ್ಯಂಡ್ ರಾಜ್ ಇವೆಂಟ್ಸ್ ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಜಿಲ್ಲಾಡಳಿತಕ್ಕೆ ಫಾರ್ ಹ್ಯಾವಿಂಗ್ ಅಸ್ ಹಿಯರ್, ಆ್ಯಂಡ್ ಆಲ್ಸೋ ರಾಜ್ ಇವೆಂಟ್ಸ್ ಅವ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಕೃಷ್ಣ ಅವ್ರು ಹೇಳಿದ್ರು ಅಂತ ನೀವು ಯಾರ್ಯಾರು ಪಕ್ಕದಲ್ಲಿ ಇರೋರಿಗೆಲ್ಲ ಹೇಳೋಕೆ ಹೋಗ್ಬಿಡಿ, ಸ್ವಲ್ಪ ಟೈಮ್ ತಗೊಂಡೆ ಹೇಳಿ. ಅರೆ ವಾ. ಹಾಗೇನೆ ಈ ವೇದಿಕೆಗೆ ನೀವು ಬಂದಿರೋದಕ್ಕೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ DC ಮೇಡಮ್ ಕವಿತಾ ಮಣಿಕೇರಿ ಮೇಡಮ್ ವೇದಿಕೆ ಪರವಾಗಿ ನಿಮಗೆ ಗೌರವ ಅರ್ಪಣೆ.
ನಮ್ಮ ಇಂಡಸ್ಟ್ರಿಯ ಲವ್ಲಿ ಡಾರ್ಲಿಂಗ್ ಕಪಲ್ ಇವತ್ತು ಹಂಪಿ ಉತ್ಸವಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೆ ಹಂಪಿ ಉತ್ಸವದ ತಂಡದ ಪರವಾಗಿ ಒಂದು ಗೌರವಾರ್ಪಣೆ. ಹಂಪಿ ಸೌಂಡ್ ಬರ್ತಾ ಇಲ್ಲ. ಲೆಟ್ಸ್ ಗೋ ಹಂಪಿ 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 ಹಂಪಿ. ಧನ್ಯವಾದ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಏನಿಲ್ಲ, ನನಗೆ ನಾನು ನವೀನ ನೋಡಿದೆ, ಅವನ ಸಿನಿಮಾ ಪ್ರಮೋಟ್ ಮಾಡ್ದ, ನಾನು ಮಾಡಲಿಲ್ವಲ್ಲ ಅಂತ ಅನ್ಕೊಂಡೆ. ಏಪ್ರಿಲ್ 10ಕ್ಕೆ ಯಾವ ಸಿನಿಮಾ? ಕೈಯಲ್ಲಿ ತೋರಿಸಿ ಸಾಕು. ಮೂರನೇದು ಒಂದಾಯ್ತು, ಎರಡಾಯ್ತು, ಮೂರನೇದು ಲವ್ ಮಾಕ್ಟೇಲ್ 3 ಏಪ್ರಿಲ್ 10ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮ ಎಲ್ಲ ಮಕ್ಕಳಾದರೆ ತಂದೆ ತಾಯಿನ ಕರ್ಕೊಂಡೋಗಿ, ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ ಒಂದು ಅದ್ಭುತವಾದ ಒಂದು ಫ್ಯಾಮಿಲಿ ಸಿನಿಮಾ ಮಾಡಿದ್ದೀವಿ. ತುಂಬ ಎಮೋಷನಲ್, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೀವೇನು ಪಾರ್ಟ್ 1 ಪಾರ್ಟ್ 2 ನೋಡಿದ್ರಿ, ಅದಕ್ಕಿಂತ ಬೇರೆ ವಿಭಿನ್ನವಾಗಿ ಇನ್ನೂ ಅದ್ಭುತವಾಗಿರುತ್ತೆ. ನೀವೇನು ತಲೆ ಕೆಡಿಸ್ಕೊಂಬೇಡಿ. ಇಲ್ಲಿ ನಮ್ಮ ಕನ್ನಡ ಕಲಾಭಿಮಾನಿಗಳು ಎಷ್ಟು ಜನ ಇದ್ದೀರಾ ಕೈ ಎತ್ತಿ. ನಾವೆಲ್ಲರೂ ಹೋಗಿ ನಿಮ್ಮ ಸಿನಿಮಾವನ್ನ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಸ್.